ಸರ್, ಸಿದ್ಲಿಂಗುಟ್ಟು ಟೈಟ್ಲ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಒಂದ್ಸರಿ ತುಂಬ ದೊಡ್ಡ ಹಿಟ್ ಆಗಿರ್ತಕ್ಕಂಥ ಸಿನಿಮಾ, ಆವತ್ತಿನ ಕಾಲಕ್ಕೆ ದೊಡ್ಡ ಹಿಟ್ಟು. ಸೊ ಪರ್ಟಿಕ್ಯುಲರ್ ನಿಮ್ಮ ಕರಿಯರ್ಗೂ ಕೂಡ ತುಂಬ ಸ್ಪೆಷಲ್ ಸಿನಿಮಾ ಆಗಿತ್ತು. ಈಗ ಯಾವ ಹಂತದಲ್ಲಿದೆ, ಸೊ ಏನು ನಡೀತಿದೆ, ಎಷ್ಟು ವಿಶೇಷ ನಿಮಗೆ ಅನ್ನೋದು? ಸಿದ್ಲಿಂಗು ಪಾರ್ಟ್ 2 ಭಾರಿ ಖುಷಿ ಇದೆ ನನಗೆ. ಯಾಕಂದರೆ ಆಲ್ಮೋಸ್ಟ್ 12-13 ವರ್ಷದ ನಂತರ ನಾನು ನಮ್ಮ ಡೈರೆಕ್ಟರ್ ಎಲ್ಲ ಒಟ್ಟಿಗೆ ಸೇರಿ ಸಿದ್ಲಿಂಗು 2 ಸಿನಿಮಾ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಇದೆ. ಈಗ ಸಿನಿಮಾ ಫುಲ್ ಕಂಪ್ಲೀಟ್ ಆಗಿದೆ. ಇವತ್ತಿಗೆ ಡಬ್ಬಿಂಗು ಕೂಡ ಕಂಪ್ಲೀಟ್ ಆಗ್ತದೆ. ಅದ್ರ ಜೊತೆಗೆ ರೀರೆಕಾರ್ಡಿಂಗು ನಡೀತದೆ, ಜೊತೆಗೆ DI ನಡೀತದೆ. ಎಲ್ಲ ಕೆಲಸ ಒಟ್ಟೊಟ್ಟಿಗೆ ನಡೀತದೆ. ಫೆಬ್ರವರಿ 14ಕ್ಕೆ ಸಿನಿಮಾ ರಿಲೀಸ್ ಅಂತ ನಾವು ಡೇಟು ಕೂಡ ಅನೌನ್ಸ್ ಮಾಡಾಯಿತು. ಇವತ್ತು ಡಬ್ಬಿಂಗ್ ಮುಗಿದ ತಕ್ಷಣ ಇನ್ನು ಮಿಕ್ಕಿದ ಕೆಲಸ ಎಲ್ಲ ತುಂಬ ಫಾಸ್ಟ್ ಟ್ರ್ಯಾಕಲ್ಲಿ ಆಗುತ್ತೆ. ಆ್ಯಂಡ್ 14ನೇ ತಾರೀಕು ನಾನು ಹೇಳ್ದಂಗೆ ಫೆಬ್ರವರಿ ಬರುತ್ತೆ ಸಿನಿಮಾ. ಪಾರ್ಟ್ 1ನಲ್ಲಿ ಎಷ್ಟು ಖುಷಿಯಾಗಿ ಎಲ್ಲರೂ ಒಂದು ಎಂಟರ್ಟೈನ್ಮೆಂಟ್ ಒಂದಿತ್ತು, ಜೊತೆಗೆ ಎಮೋಷನ್ ಎಲ್ಲ ಕ್ಯಾರಿ ಆಗಿತ್ತು ಸಿನಿಮಾಲಿ. ಸೊ ಪಾರ್ಟ್ 2ಅಲ್ಲಿ ಅದಕ್ಕಿಂತ ಡಬಲ್ ಸಂತೋಷ, ಜೊತೆಗೆ ಎಮೋಷನ್ ಪ್ರತಿಯೊಂದನ್ನು ಕ್ಯಾರಿ ಮಾಡಿರೋವಂಥ ಸಿನಿಮಾ ಇದು. ನನಗೆ ತುಂಬಾ ಆಸೆ ಇತ್ತು ಸಿದ್ಲಿಂಗು ಭಾಗ 2 ಮಾಡಬೇಕು ಅನ್ನೋದು. ಸೊ ಇವಾಗ ಕಾಲ ಕೂಡ ಬಂತು ಆ್ಯಂಡ್ ಈಗ ರಿಲೀಸ್ ಕೂಡ ಆಗ್ತದೆ. ತುಂಬ ಖುಷಿ ಇದೆ. ಪರ್ಟಿಕ್ಯುಲರ್ ಆಗಿ ಅವತ್ತು ರಮ್ಯಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದಂಥ ದಿನಗಳು, ಸೊ ಇವತ್ತಿನ ಪಾರ್ಟ್ 2ಗೆ ಎಷ್ಟು ಚೇಂಜಸ್ ಆಗಿದೆ, ಬೇರೆ ಬೇರೆ ಸೀನ್ಗಳು ಬಗ್ಗೆ? ಸಾಕಷ್ಟು ಜನ ಸಿದ್ಲಿಂಗು ಸೀಕ್ವಲ್ ಮಾಡ್ತಿದ್ದೀವಿ ಅಂದ ತಕ್ಷಣ ಮೊದಲನೇ ಕ್ವಶನ್ ಕೇಳೋದೇ ರಮ್ಯಾ ಅವ್ರು ಇರ್ತಾರಾ ಅಂತ. ನಾನು ಎಲ್ರಿಗೂ ಹೇಳ್ತೀನಿ, ಖಂಡಿತವಾಗ್ಲೂ ರಮ್ಯಾ ಅವರು ಈ ಸಿನಿಮಾಲಿ ಇಲ್ಲ. ಯಾಕಂದರೆ ಸಿದ್ಲಿಂಗು ಕ್ಲೈಮ್ಯಾಕ್ಸಲ್ಲಿ ತೀರೋಗಿರ್ತಾರೆ. ಸೊ ಅವರು ಅದನ್ನು ವಾಪಸ್ ರಿವೈವ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಸೊ ಅವ್ರನ್ನ ಬಿಟ್ಟು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಈ ಸಿನಿಮಾಲಿ ಮಾಡಿದ್ದೀವಿ. ಸೋನು ಗೌಡ ಅವರು ಈ ಸಲ ನಮ್ಮ ಸಿನಿಮಾಲಿ ನನಗೆ ಲೀಡಾಗಿ ಅವರು ಪಾತ್ರನ ಮಾಡಿದ್ದಾರೆ. ಆ್ಯಂಡ್ ಪಾರ್ಟ್ 2 ಅಂದ ತಕ್ಷಣ ಕೆಲವು ಸಿನಿಮಾಗಳಲ್ಲಿ ಏನಾಗುತ್ತೆ, ಪಾರ್ಟ್ 1ಗೂ ಪಾರ್ಟ್ 2ಗೂ ಸಂಬಂಧನೇ ಇರಲ್ಲ. ಸೊ ನಮ್ಮ ಸಿನಿಮಾಲಿ ಆ ಥರ ಇಲ್ಲ. ಪಾರ್ಟ್ 1ನಿಂದ ಏನು ಎಂಡ್ ಆಗಿತ್ತು ಅದರಿಂದನೇ ಶುರುವಾಗಿ ಭಾಗ 2ಕ್ಕೆ ಸಿನಿಮಾನ ತೊಗೊಂಡು ಹೋಗಿದ್ದೀವಿ. ಆ್ಯಂಡ್ ಎಲ್ಲೂ ಕೂಡ ಯಾರಿಗೂ ಡಿಸ್ಕನೆಕ್ಟ್ ಆಗಲ್ಲ ಈ ಸಿನಿಮಾ ನೋಡಿದಾಗ. ಪಾರ್ಟ್ 1 ನೋಡಿರೋರಿಗೆ ಪಾರ್ಟ್ 2 ಪ್ರತಿಯೊಂದು ಸೀನು, ಪ್ರತಿಯೊಂದು ಶಾರ್ಟೂ ಅವ್ರಿಗೆ ಮನಸ್ಸಲ್ಲಿ ಮೊದಲನೇ ಸಿನಿಮಾ ಪಾರ್ಟ್ 1 ಎಲ್ಲನೂ ಜ್ಞಾಪಕ ಬರೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ಅದು ನಮ್ಮ ಸ್ಟ್ರಾಂಗ್ ಒಂದು ಬೇಸ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾಗೆ. ಖಂಡಿತವಾಗ್ಲೂ ಲವ್ ಸ್ಟೋರಿ ಇದೆ ಸಿನಿಮಾಲಿ, ಇಲ್ಲ ಅಂತ ಹೇಳಿ ಡಿನೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಲವ್ ಸ್ಟೋರಿ ಇದೆ. ಆದರೆ ನಾವು ರಿಲೀಸ್ ಮಾಡ್ತಿರೋ ಡೇಟ್ಗೆ ಅದಕ್ಕೆ ಅಂದರೆ ಲವರ್ಸ್ ಡೇ ದಿನವೇ ರಿಲೀಸ್ ಮಾಡಬೇಕು, ವ್ಯಾಲೆಂಟೈನ್ಸ್ ಡೇ ದಿನವೇ ರಿಲೀಸ್ ಮಾಡಬೇಕು ಈ ಸಿನಿಮಾ ಅನ್ನೋ ಪ್ಲ್ಯಾನ್ ಇರಲಿಲ್ಲ ನಮಗೆ. ಆದಷ್ಟು ಇನ್ನೂ 1 ತಿಂಗಳು ಮುಂಚೆನೇ ಬರಬೇಕಿತ್ತು. ಬಟ್ ಕೆಲಸಗಳು ಅಷ್ಟು ಬೇಗ ಆಗಲಿಲ್ಲ ನಾವು ಅಂದ್ಕೊಂಡಾಗೆ. ಅದಕ್ಕೋಸ್ಕರ ನಾವು ಫೆಬ್ರವರಿ 14th ಒಳ್ಳೆ ಡೇಟು, ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅವತ್ತು ಬಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ರಿಲೀಸ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಡಬಲ್ ಮೀನಿಂಗ್ ಎಸ್ ಅಫ್ಕೋರ್ಸ್ ಪಾರ್ಟ್ 1ನಲ್ಲಿ ಇತ್ತು, ಇದರಲ್ಲೂ ಇರುತ್ತೆ, ಬಟ್ ತೀರಾ ಇರೋದಿಲ್ಲ. ಎಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಉಳಿಸ್ಕೊಂಡಿದ್ದೀವಿ. ಬಟ್ ಜಾಸ್ತಿ ಸಂಬಂಧಗಳ ಮೇಲೆ ಮಾಡಿರೋವಂಥ ಸಿನಿಮಾ ಇದು. ಸಂಬಂಧ ಅಂದ ತಕ್ಷಣ ಹುಡುಗ ಹುಡುಗಿ ಲವರ್ಸೇ ಆಗಿದ್ದು ಸಂಬಂಧ ಬೆಳೆಸ್ಬೇಕು ಅಂತಿಲ್ಲ. ಇವಾಗ ಪ್ರತಿಯೊಂದು ಪಾತ್ರನೂ ಇವ್ರು ನನಗೆ ನಮ್ಮ ನಿರ್ದೇಶಕರು ಅಂತ ಹೇಳಿದ ತಕ್ಷಣ ನನಗೂ ಇವ್ರಿಗೂ ಒಂದು ಒಳ್ಳೆ ಸಂಬಂಧ ಇರುತ್ತೆ, ನಮ್ಮ ಪ್ರೊಡ್ಯೂಸರ್ ಜೊತೆ ಒಂದು ಸಂಬಂಧ ಇರುತ್ತೆ, ನಿಮ್ಗಳ ಜೊತೆ ಒಂದು ಸಂಬಂಧ ಇರುತ್ತೆ. ಸೊ ಈ ರೀತಿ ಸಂಬಂಧಗಳಿಗೆ ವ್ಯಾಲ್ಯೂ ಕೊಟ್ಟು ಮಾಡಿರೋಂಥ ಸಿನಿಮಾ ಇದು. ಖಂಡಿತವಾಗ್ಲೂ ಒಪ್ಕೋತೀನಿ ನೀವು ಹೇಳಿದ ಮಾತು. ನೀವು ಪಾರ್ಟ್ 1 ನೋಡಿದಾಗ ಯಾರಿಗೂ ಅಷ್ಟೊಂದು ಫ್ಯಾಮಿಲಿ ಜೊತೆ ಕೂತಾಗಲೂ ಅಷ್ಟೇ ಮುಜುಗರ ಆಗೋವಂಥ ಸನ್ನಿವೇಶಗಳು ತೀರಾ ಕಮ್ಮಿ ಇತ್ತು. ಸೊ ಈ ಸಿನಿಮಾಲು ಅದೇ ರೀತಿ ಇರುತ್ತೆ. ಒಂದು ಥಿನ್ ಲೈನ್, ತಮಾಷೆಗೂ ಮತ್ತು ಈ ಪೋಲಿತನಕ್ಕೂ ಒಂದು ಥಿನ್ ಲೈನ್ ಇರುತ್ತೆ. ಸೊ ಅದನ್ನು ಕ್ರಾಸ್ ಮಾಡಿಲ್ಲ ನಮ್ಮ ಡೈರೆಕ್ಟ್ರೀಸಲ್ಲಿ. ತುಂಬ ಪರ್ಟಿಕ್ಯುಲರ್ ಆಗಿ ನಾವೆಲ್ಲರೂ ಡಿಸ್ಕಸ್ ಮಾಡಿದ್ದದೇ, ಸರ್ ಫ್ಯಾಮಿಲಿ ಬಂದು ಕೂತಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಮುಜುಗರ ಆಗದೆ ಇರೋ ಥರ ನಾವು ಡೈಲಾಗ್ಸ್ನ ಬರ್ಕೊಂಡು ಈ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಅದೇ ರೀತಿ ಮಾಡಿದ್ದೀವಿ. ಸರ್ ಹೇಳಿದ್ದೀವಿ ಖಂಡಿತವಾಗ್ಲೂ. ಇವಾಗ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ನಿಮ್ಗಿನ್ನ ಡಬಲ್ ನನಗೆ ಆಸೆ ಇದೆ ಇವಾಗ ಒಂದು ಹಿಟ್ ಕೊಡಲೇಬೇಕು ಅಂತ. ಆಯಿತು, ಆಲ್ಮೋಸ್ಟ್ ಒಂದು 10-12 ವರ್ಷ ಆಯಿತು ಒಂದು ದೊಡ್ಡ ಹಿಟ್ ಸಿನಿಮಾ ಕೊಟ್ಟು. ಸೊ ಈ ಸಿದ್ಲಿಂಗು ಇಂದ ಖಂಡಿತವಾಗ್ಲೂ ಅದೊಂದು ಒಂದು ಹಿಟ್ ನನಗೆ ಸಿಗುತ್ತೆ. ಆ ನಂಬಿಕೆ ನನಗಿದೆ. ನಮ್ಮ ಡೈರೆಕ್ಟರ್ ಮೇಲೆ ಮತ್ತು ನಮ್ಮ ಇಡೀ ಸಿನಿಮಾ ತಂಡದ ಮೇಲೆ ತುಂಬ ನಂಬಿಕೆ ಇದೆ. ಆ್ಯಂಡ್ ನಾವು ಡಬ್ಬಿಂಗ್ ಮಾಡ್ತಿರೋದ್ರಿಂದ ನಾವು ಸಿನಿಮಾ ಕಂಪ್ಲೀಟ್ ಒಂದ್ಸಲಿ ನೋಡಿದ್ದೀವಿ. ಸೊ ಎಲ್ಲಿ ಜನಕ್ಕೆ ಯಾವ ಜಾಗ ಇಷ್ಟ ಆಗುತ್ತೆ, ಯಾವ ಪೋರ್ಷನ್ ಇಷ್ಟ ಆಗುತ್ತೆ, ಪ್ರತಿಯೊಂದು ನಮಗೆ ಇವಾಗ ಒಂದು ಆಲ್ರೆಡಿ ಒಂದು ಕ್ಲಾರಿಟಿ ಸಿಕ್ಕಿದೆ. ಸೊ ರೀರೆಕಾರ್ಡಿಂಗ್ ಆದಮೇಲೆ ಅದು ಇನ್ನೂ ಪ್ಲಸ್ ಆಗ್ತಾ ಹೋಗುತ್ತೆ.
100% ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ತುಂಬ ನಂಬಿಕೆ ಇಟ್ಟಿರೋ ಒಂದು ಸಿನಿಮಾ ಇದು. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ಒಂದೇ ಒಂದು ಆಗ್ಲಿಂದ ಬರೀ ನಾವಿಬ್ಬರೇ ಮಾತಾಡ್ತಾ ಇದ್ದೀವಿ. ಇವರು ನಮ್ಮ ನಿರ್ಮಾಪಕರು ರಾಜ ಶ್ರೀಗೇರಿ ಅಂತ, ಮತ್ತು ಇನ್ನೊಬ್ಬರು ನಿರ್ಮಾಪಕರಿದ್ದಾರೆ. ಅವರಿಬ್ಬರು ಚಿತ್ರಕ್ಕೆ ನಿರ್ಮಾಪಕರು. ಒಬ್ಬರು ಬಂದಿದ್ದಾರೆ, ಇನ್ನೊಬ್ರು ಸ್ವಲ್ಪ ಕಾಸು ಅರೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ರೆಡಿ ಮಾಡ್ಕೊಂಡು ಬರ್ತೀರಿ, ನೀವು ಮಾಡ್ತಾಯಿರಿ ಅಂತಂದರು. ಹಾಗಾಗಿ ಅವ್ರು ಬಂದಿಲ್ಲ. ಕಾಸು ವಿಚಾರ ಮಾತಾಡ್ತಿದ್ರಿ, ಎಷ್ಟು ಕಾಸು ಆಗಿದೆ? ಪ್ರಶ್ನೆ ಚೆನ್ನಾಗಿದೆ, ಉತ್ತರ ಕೊಡೋದಕ್ಕೆ ಸ್ಥಳ ಸಮಯ ಸೂಕ್ತ ಅಲ್ಲ. ಇಲ್ಲ, ಅದ್ರ ಬಗ್ಗೆ ತುಂಬಾ ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಈಗ. ಆ್ಯಂಡ್ ಈ ಸಮಸ್ಯೆ ಇವಾಗಿಂದಂತಲ್ಲ, ಸುಮಾರು ವರ್ಷದಿಂದ ಇದೆ. ಜಗ್ಗಿಗೆ ಗೊತ್ತಿದ್ದು, ಇದು ಪ್ರತಿ ಪ್ರೆಸ್ ಮೀಟಲ್ಲೂ ನಡೀತಾ. ರಿಲೀಸಿಗೆ ಮುಂಚೆ ಎಲ್ಲರೂ ಕೇಳ್ತಾರೆ, ಬೇರೆ ಭಾಷೆ ಸಿನಿಮಾಗಳ ಹಾವಳಿ ಜಾಸ್ತಿ ಇದೆ, ಸಿಗಲ್ಲ ಅಂತ. ಅದು ಯಾವಾಗ ಏನಾಗುತ್ತೆ ಅಂದರೆ, ಇವಾಗ ನಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಖಂಡಿತವಾಗ್ಲೂ ಜನ ಬಂದು ನೋಡಲ್ಲ. ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಖಂಡಿತವಾಗ್ಲೂ ಬಂದು ಸಪೋರ್ಟ್ ಮಾಡೇ ಮಾಡ್ತಾರೆ. ನಮಗೆ ನಂಬರ್ ಆಫ್ ಥಿಯೇಟರ್ಸು ಜಾಸ್ತಿ ಆಗುತ್ತೆ. ಸೊ ನಮ್ಮ ಮೈನ್ ಫೋಕಸ್ ಸಿನಿಮಾ ಚೆನ್ನಾಗಿ ಮಾಡಬೇಕು, ಜನಕ್ಕೆ ಅದನ್ನು ನಾವು ನೀಟಾಗಿ ಕೇಟರ್ ಮಾಡಬೇಕು. ಸೊ ಆ ಒಂದು ಪ್ರಾಪರಾಗಿ ನಾವು ಕೆಲಸ ಮಾಡಿಕೊಂಡಾಗ ನಮ್ಮ ಸಿನಿಮಾಗೆ 100% ಎಲ್ಲ ಜಾಗದಲ್ಲೂ ಅವಕಾಶಗಳು ಸಿಕ್ಕೇ ಸಿಗತ್ತೆ. ಇವಾಗ ನಾವೆಲ್ಲಿ ಹೇಳ್ತೀವಿ, ನಾನು ರೀಸೆಂಟಾಗಿ ಒಂದು ತಮಿಳ್ ಸಿನಿಮಾ ಕೆಲಸ ಮಾಡ್ಕೊಂಬಂದೆ. ಸೊ ಅಲ್ಲಿ ಕೂಡ ನಮಗೇನು ಕಾಣಿಸುತ್ತೆ ಆಚೆಯಿಂದ, ತಮಿಳ್ ಇಂಡಸ್ಟ್ರೀಲಿ ಅಲ್ಲಿ ಎಲ್ಲ ಚೆನ್ನಾಗಾಗ್ತಿದೆ, ತೆಲುಗು ಇಂಡಸ್ಟ್ರೀಲಿ ತುಂಬ ಚೆನ್ನಾಗಾಗುತ್ತೆ. ಬಟ್ ಇಲ್ಲ, ಅಲ್ಲೂ ಅವ್ರಿಗೆ ಸಮಸ್ಯೆ ಇದೆ. ಅವರೆಲ್ಲ ಹೇಳ್ತಾರೆ, ಇವಾಗ ಬೇರೆ ಸಿನಿಮಾ ಇಲ್ಲಿ ಬಂದಮೇಲೆ ನಮ್ಮ ಸಿನಿಮಾಗಳಿಗೆ ವ್ಯಾಲ್ಯೂ ಇಲ್ಲದ ಥರ ಆಗಿದೆ. ಸೊ ಅವ್ರದ್ದು ಕಂಪ್ಲೇಂಟ್ ಇದೆ, ನಮ್ಮೊಬ್ಬರದೇ ಅಲ್ಲ. ಸೊ ಏನಾಗ್ತಿದೆ, ನಮಗೇನು ಕಾಣುತ್ತೆ ಅದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಬಟ್ ಎಲ್ಲ ಇಂಡಸ್ಟ್ರಿಲೂ ಆ ಸಮಸ್ಯೆ ಇದ್ದೇ ಇದೆ. ಇವಾಗ ಬಾಲಿವುಡ್ ಲೆಕ್ಕ ತೊಗೊಂಡ್ರೆ ನಾವು, ಬಾಲಿವುಡ್ಡಲ್ಲಿ ತುಂಬ ಚೆನ್ನಾಗಿ ಆಗ್ತಿರೋದೆಲ್ಲ ಸೌತ್ ಸಿನಿಮಾಗಳೇ. ಸೊ ಅವ್ರೇನು ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು? ಸೊ ಸಿನಿಮಾ ಚೆನ್ನಾಗಿದ್ದರೆ ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಇವಾಗೇನು ಪ್ಯಾನ್ ಇಂಡಿಯಾ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಎಲ್ಲ ಕಡೆ ಚೆನ್ನಾಗಿ ಆಗೇ ಆಗುತ್ತೆ. ಇವಾಗ ನಮಗೆ ಒಳ್ಳೆ ಥಿಯೇಟರ್ ಲೈನಪ್ ಸಿಗ್ತಿದೆ. ನಮಗೆ ಸಿಗೋವಂಥ ಡಿಸ್ಟ್ರಿಬ್ಯೂಟರ್ಗಳು ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತವಾಗ್ಲೂ ಸಿನಿಮಾ ಮಾಡೋದು ತುಂಬ ಈಸಿ. ಇವಾಗ ಅದನ್ನು ಆಚೆ ಜನಕ್ಕೆ ತಲುಪಿಸೋದು ತುಂಬ ಕಷ್ಟ. ಆ ಜಾಗದಲ್ಲಿ ಇವಾಗ ಎಲ್ಲ ಸ್ಟ್ರಾಂಗಾಗಿ ನಿಂತು ಒಂದು ಪುಷ್ ಮಾಡಿದ್ರೆ ಸಿನಿಮಾ ತುಂಬ ಚೆನ್ನಾಗಿ ಆಗ್ತವೆ ಎಲ್ಲಾದರೂ. ಸಿನಿಮಾಗೆ ಒಂದು